Hello students, so ನನಗೆ ಗೊತ್ತು ಎಲ್ಲರಿಗೂ ಇದು ಕ್ವೆಶ್ಚನ್ ಮಾರ್ಕ್ ಇದೆ 70 out of 70 in chemistry. How can I score? ಯಾವ ಟಾಪಿಕ್ಸ್ ಅನ್ನ ಮಾಡಿದ್ರೆ ಮ್ಯಾಮ್ ಅಷ್ಟು ಮಾರ್ಕ್ಸ್ ಬೀಳಬಹುದು ನನಗೆ. ಸೊ ಎಲ್ಲ ಟಾಪಿಕ್ಸ್ ಮಾಡಿದ್ರೆ ಅಷ್ಟೇ 70 out of 70 ಬೀಳುತ್ತೆ, ರೈಟ್? ಸೊ ನನಗೆ ಗೊತ್ತು ಇಟ್ ಇಸ್ ನಾಟ್ ಈಸಿ ಟು ಸ್ಕೋರ್ 70 out of 70 ಸೋ ಈಸಿಲಿ. ಸೊ ಅದ್ರ ಸಲುವಾಗಿ ನಿಮಗೆ ನಾನೊಂದು ಇವತ್ತು ಪ್ಲಾನ್ ಕೊಡ್ತಿದ್ದೇನೆ. ಸೊ ಯಾವ್ಯಾವ ಟಾಪಿಕ್ಸ್ ಅನ್ನ ಮಾಡಿದ್ರೆ ನೀವು 70 out of 70 ನಿಯರ್ ಹೋಗ್ತೀರಾ, ಓಕೆ, ಆ ಸ್ಟೆಪ್ಸ್ ಕಡೆ ಹೋಗ್ತೀರಾ, ಮತ್ತೆ ಅದನ್ನ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಐಡಿಯಾ ತೋರ್ತೇನೆ ಇವತ್ತು, ಆಯ್ತಾ? ಸೊ ಕಾನ್ಸಂಟ್ರೇಟ್ ಪ್ರಾಪರ್ಲಿ ಏನ್ ಹೇಳ್ತಿದ್ದೇನೆ ಅನ್ನೋದಿಲ್ಲಿ. ಫಸ್ಟ್ ಥಿಂಗ್ ಈಸ್ ಅಬೌಟ್ know the blueprint of the KCB, means every chapter, every lesson ದು blueprint ನೋಡ್ಕೊಳ್ಳಿ. ಮೀನ್ಸ್ ಎವ್ರಿ ಸಬ್ಜೆಕ್ಟ್ ಸ್ಪೆಷಲಿ ನಾನು ಇವತ್ತು ಡಿಸ್ಕಸ್ ಮಾಡೋದು ಕೆಮಿಸ್ಟ್ರಿದು, ರೈಟ್? ಸೊ ಕೆಮಿಸ್ಟ್ರಿದು ಬ್ಲೂಪ್ರಿಂಟ್ ತೆಗೆದು ನೋಡಿ ಯಾವ ಕ್ವಶನ್ ಯಾವ ಚಾಪ್ಟರ್ ಇಂದ ಎಷ್ಟಪ್ಪ ಬೀಳ್ತಿದೆ ಅನ್ನೋದು. ಸೊ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಒಂದು ಪೇಪರ್ ನಲ್ಲಿ ಒಂದು ಬುಕ್ ನಲ್ಲಿ ಬರ್ಕೊಳ್ಳಿ. ಲೈಕ್ ಎಕ್ಸಾಂಪಲ್ ಐ ವಿಲ್ ಟೆಲ್ ಯು ಪೀಪಲ್, ಓಕೆ? ಈಗ ಎಕ್ಸಾಂಪಲ್ ಏನಂದ್ರೆ ಸ್ಪೆಷಲ್ ಆಗಿ ನಿಮ್ಗೆ ಹೇಳ್ತಿದೆ ನೋಡಿ ಇಲ್ಲಿ. ಸೊ ಈಗ ಚಾಪ್ಟರ್ ಬರ್ಕೊಂಡ್ರಿ ಇಲ್ಲಿ, ಓಕೆ? ಚಾಪ್ಟರು ಯಾವ ಚಾಪ್ಟರ್ ಅಪ್ಪ? The chapter is actually solution, you think, okay? Solution ನೀವು ಮಾಡ್ಕೋಬೇಕದನ್ನ. ನೀವು ಯಾವಾಗ ಇನಿಷಿಯೇಷನ್ ತಗೋತಾರಲ್ಲ ಅವಾಗ ಅಷ್ಟೇ ಇದು ಉಪಯೋಗ ಆಗೋದು. ಸೊ ಚಾಪ್ಟರ್ ನಲ್ಲಿ ಇದ್ದು 1 ಮಾರ್ಕ್ಸ್ ಕ್ವಶನ್ ಎಷ್ಟು ಕೇಳಿದಾರು, 2 ಮಾರ್ಕ್ಸ್ ಕ್ವಶನ್ ಎಷ್ಟು ಕೇಳಿದಾರಪ್ಪ, ಸೊ 4 ಮಾರ್ಕ್ಸ್ ಕ್ವಶನ್ ಎಷ್ಟು ಕೇಳಿದ್ದಾರೆ, ಮತ್ತೆ 5 ಮಾರ್ಕ್ಸ್ ಕ್ವಶನ್ ಎಷ್ಟು ಕೇಳಿದ್ದಾರೆ. ಸೊ ಯು ಜಸ್ಟ್ ಟೇಕ್ ಇಟ್ ಯುವರ್ ಸೆಲ್ಫ್. ಬ್ಲೂ ಪ್ರಿಂಟ್ ನಲ್ಲಿ ಇರುತ್ತದು, ಬ್ಲೂ ಪ್ರಿಂಟ್ ನಲ್ಲಿ ಇರುತ್ತೆ. ಬಟ್ 1 ಮಾರ್ಕ್ಸ್ ಕ್ವಶನ್ ಎಷ್ಟು ಕೇಳಿದ್ದಾರೆ, ಯು ನೀಡ್ ಟು ಪುಟ್ ಇಟ್. 1 ಕೇಳಿದ್ದಾರೆ. 2 ಮಾರ್ಕ್ಸ್ ಕ್ವಶನ್ ಎಷ್ಟು ಕೇಳಿದಾರಪ್ಪ, 2 ಕೇಳಿದ್ದಾರೆ. ಸೊ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ 1 ಕ್ವಶನ್ ಕೇಳಿದ್ದಾರೆ. ಸೊ ಈ ತರ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿ, ಓಕೆ? ನೀವು ಖುದ್ ಮಾಡಿ ಅದನ್ನ. ಬ್ಲೂ ಪ್ರಿಂಟ್ ನೋಡ್ ಮಾಡ್ತೇನೆ ಅಂತಂದ್ರೆ ಆಗಲ್ಲ. ಬ್ಲೂ ಪ್ರಿಂಟ್ ನೋಡ್ ಮಾಡಿದ್ರೆ ಎವ್ರಿ ಟೈಮ್ ನೀವು ಬ್ಲೂ ಪ್ರಿಂಟ್ ಓಪನ್ ಮಾಡಲ್ಲ. ಸೊ ಇದೊಂದು ಯಾವಾಗ್ಲೂ ಒಂದು ಬುಕ್ ಇರುತ್ತಲ್ಲ ನಿಮ್ ಜೊತೆ, ಆ ಒಂದು ಬುಕ್ ನಲ್ಲಿ ಇದನ್ನ ಬರ್ಕೊಂಡು ಇಟ್ಕೊಂಡ್ಬಿಟ್ರೆ ಸ್ಟಾರ್ಟಿಂಗ್ ನಲ್ಲಿ ಎಲ್ಲಾ ಸಬ್ಜೆಕ್ಟ್ದು ಅವತ್ರ ಸಬ್ಜೆಕ್ಟ್ದು ಅದು ನಿಮಗೆ ಈಸಿ ಆಗುತ್ತೆ. ನಿಮಗೊಂದು ತಲೆಯಲ್ಲಿ ಇರುತ್ತೆ ಸೊಲ್ಯೂಷನ್ ಇಂದ 1 ಮಾರ್ಕ್ಸ್ ಕ್ವಶನ್ ಅಪ್ಪ 1 ಕೇಳ್ತಾರೆ, 2 ಮಾರ್ಕ್ಸ್ ಕ್ವಶನ್ 2 ಕೇಳ್ತಾರೆ. ಅದೊಂದು ಐಡಿಯಾ ಇರ್ಬೇಕು ನಿಮಗೂ. ಅದು ಐಡಿಯಾ ಇದ್ರೆ ನಿಮಗೆ ಈಸಿ ಆಗುತ್ತೆ, ತಿಳಿತಾ? ನೆಕ್ಸ್ಟ್ ಏನಪ್ಪ, ಶಾರ್ಟ್ ಆನ್ಸರ್ಸ್ ಲೈಕ್ 20 to 25 marks is predictable very easily, okay? 20 to 25 marks predictable very easily ಅಂದ್ರೆ ಹೇಳಪ್ಪ. ಸೊ ಈಗ ಮಾಡೆಲ್ ಕ್ವಶನ್ ಪೇಪರ್ ತೆಗೆದ ತಕ್ಷಣ ನಿಮಗೆ 20th ಕ್ವಶನ್ ಯಾವ ಲೆಸನ್ ಇಂದ ಬರುತ್ತೆ, 21st ಕ್ವಶನ್ ಎಷ್ಟು ಯಾವ ಲೆಸನ್ ಇಂದ ಬರುತ್ತೆ ಅನ್ನೋದು ಅದು ನಿಮಗೆ ತಲೆಯಲ್ಲಿ ಆಲ್ರೆಡಿ ಇರುತ್ತೆ, ಕ್ಲಿಯರಾ? ಸೊ ಈಗ ಆಕ್ಚುಲಿ ಮಾಡೆಲ್ ಕ್ವಶನ್ ಪೇಪರ್ ಅಷ್ಟೇ ನೋಡಿ ಹೇಳ್ತಿಲ್ಲ ನಿಮಗೆ. 4 ರಿಂದ 5 ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ ತೆಗೆದು ನೋಡಿ ನೀವು, ಆ ಕ್ವಶನ್ಗೆ ಅದೇ ಲೆಸನ್ ಅದೇ ಕ್ವಶನ್ ಬಂದಿರುತ್ತೆ. ಸೊ ಆ ಟ್ರಿಕ್ ಅನ್ನ ಯೂಸ್ ಮಾಡ್ಕೋಬೇಕು ನೀವು. ಯಾವಾಗ ನೀವು ಆ ಟ್ರಿಕ್ ಅನ್ನ ಯೂಸ್ ಮಾಡ್ಕೋತಾರಲ್ಲ ಅವಾಗ ನಿಮಗೆ ಐಡಿಯಾ ಗೊತ್ತಾಗುತ್ತೆ ಯಾವ ತರ ಕ್ವಶನ್ ಪೇಪರ್ ಪ್ರಿಂಟ್ ಆಗುತ್ತಪ್ಪ, ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ, ಯಾವ ಸಬ್ಜೆಕ್ಟ್ ಇಂದ ಎಲ್ಲಿ ಕ್ವಶನ್ ಬರುತ್ತೆ ಅನ್ನೋದು ಅದು ನಿಮ್ಗೆ ಐಡಿಯಾ ಗೊತ್ತಾಗುತ್ತೆ, ಕ್ಲಿಯರಾ? Next is MCQs and filling the blanks plus 1 markers are easy marks. So ಯಾಕಪ್ಪ ಈಸಿ ಅಂದ್ರೆ ಕಾಪಿ ಹೊಡ್ಕೊಂಡಲ್ಲ. ಸೊ ಕಾಪಿ ಹೊಡ್ಲಿಕ್ಕಂತೂ ಬರಲ್ಲ, ರೈಟ್? ಸೊ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಥಿಂಕ್ ಲೈಕ್ ಇರ್ಲಿ ಬಿಡಿ, ಅಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಇವನ ಕೇಳಿ ಎಲ್ಲಾದ್ರೂ ನಂಬರ್ ಮಾಡ್ಕೊಂಡು ಎಲ್ಲ ಬರೀಲಿಕ್ಕೆ ಬರುತ್ತಂತ. ನೋ, ಡೋಂಟ್ ಡಿಪೆಂಡ್ ಆನ್ ದೋಸ್ ಥಿಂಗ್ಸ್, ಓಕೆ? ಸ್ವಲ್ಪ ಮಂದಿ ಡಿಪೆಂಡ್ ಆಗ್ತಾರೆ, ಬಟ್ ಡೋಂಟ್ ಡಿಪೆಂಡ್ ಆನ್ ದೋಸ್ ಥಿಂಗ್ಸ್. ಟ್ರೈ ಟು ಅವಾಯ್ಡ್ ದೋಸ್ ಥಿಂಗ್ಸ್ ಅಂಡ್ ಟ್ರೈ ಟು ಸ್ಟಡಿ ದೋಸ್ ಥಿಂಗ್ಸ್, ಓಕೆ? ಫಸ್ಟ್ ಹೇಳಿ ನಿಮ್ಗಂದ್ರೆ 20 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು MCQ ಇಂದ, ತಿಳಿತಾ? ಸೊ ಆ 20 ಮಾರ್ಕ್ಸ್ ಅನ್ನ, ಓಕೆ, how you are going to distribute the 20 marks? That 20 marks which is present, that will be distributed in the MCQs, ತಿಳಿತಾ? I'll tell it in this way. 70 ಮಾರ್ಕ್ಸ್ ಇದೆ ಟೋಟಲ್ ನಿಮ್ದು, ರೈಟ್? ಆ 70 ಮಾರ್ಕ್ಸ್ ಇಂದ MCQ 20 ಮಾರ್ಕ್ಸ್ ತಗೊಂಡ್ರೆ ಈಸಿಯಾಗಿ, ರೈಟ್? 20 ಮಾರ್ಕ್ಸ್ ನಾನು ಹೇಳ್ದಿರ ಫುಲ್ 20 ಮಾರ್ಕ್ಸ್ ಬೀಳುತ್ತಂತ ನಿಮಗೆ. ನಾನು ಹೇಳ್ತಿದ್ದೇನೆ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳೋದು ನೀವು ಅನ್ನೋದು, ಆಯ್ತಾ? 4 ಮಾರ್ಕ್ಸ್ ಕ್ವಶನ್ಸ್ ದಿಂದ ಆಲ್ಮೋಸ್ಟ್ 3 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ಬರೀ 3 ಕ್ವಶನ್ಸ್ ಹೇಳ್ತಿದ್ದೆ ನಾನು, ಬಿಕಾಸ್ ಆಲ್ರೆಡಿ ನಿಮಗೆ ಚಾಯ್ಸಿಂಗ್ ಸಿಗುತ್ತೆ ಇದರಲ್ಲಿ. ಯು ವಿಲ್ ಗೆಟ್ ದ ಚಾಯ್ಸಿಂಗ್ ಹಿಯರ್. ಚಾಯ್ಸಿಂಗ್ ನಿಮಗೆ ಈಸಿಲಿ ಸಿಗುತ್ತೆ, ಅದ್ರ ಸಲುವಾಗಿ ಹೇಳ್ತಿರೋದು. ಆರಾಮಾಗಿ ಚಾಯ್ಸ್ ಮಾಡ್ಕೊಂಡು 3 ಕ್ವಶನ್ ಆದ್ರೂ 4 ಮಾರ್ಕ್ಸ್ ನಲ್ಲಿ ಬರೀಬಹುದು, ರೈಟ್? ಸೊ 2 ಮಾರ್ಕ್ಸ್ ನಲ್ಲಿ ಡೆಫಿನೇಷನ್ ಶಾರ್ಟ್ ಆಗಿ 2 ಡೆಫಿನೇಷನ್ ಅಂತೂ ಬಂದೇ ಬೀಳುತ್ತೆ, ಕ್ಲಿಯರಾ? ಸೊ 2 ಡೆಫಿನೇಷನ್ ಅಂತೂ 2 ಮಾರ್ಕ್ಸ್ ನಲ್ಲಿ ಬಂದೇ ಬೀಳುತ್ತೆ. ಸೊ ಈ 2 ಮಾರ್ಕ್ಸ್ ನಲ್ಲಿ 2 ಕ್ವಶನ್ಸ್ ಅಂತೂ ಫಿಕ್ಸ್ ಆಗಿ ಬರೀತೀರಾ, right? From this whole thing, okay, from this whole thing I'm telling you, you people can easily score 30 marks. ಈಸಿಲಿ ನೀವು 30 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು, ಪಾಸ್ ಆದ್ರಲ್ಲ, ರೈಟ್? ಸೊ ಯು ಪೀಪಲ್ ಪಾಸ್ ನಾವ್. ಸೊ ಆಫ್ಟರ್ ಪಾಸಿಂಗ್ ನಾವು ನೆಕ್ಸ್ಟ್ ಸ್ಟೆಪ್ ವಾಟ್ ಯು ನೀಡ್ ಟು ಡೂ, ಸ್ಕೋರಿಂಗ್. ಸೊ ಹೇಗೆ ಸ್ಕೋರ್ ಮಾಡ್ಕೊಳ್ಳೋದು ಈಗ? ಸೊ ಯಾವ ಕ್ವಶನ್ ಕಾನ್ಸಂಟ್ರೇಟ್ ಮಾಡ್ಬೇಕು ಅವಾಗ? 3 ಮಾರ್ಕ್ಸ್ ಕ್ವಶನ್ಸ್ ಯು ನೀಡ್ ಟು ಕಾನ್ಸಂಟ್ರೇಟ್, ಅಂಡ್ ಈವನ್ ಆನ್ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಪ್ಲಸ್
you need to score on the 4 marks and 5 marks questions. ಯಾವ ಆ ಕ್ವಶನ್ಸ್ ಅನ್ನ ಅವಾಯ್ಡ್ ಮಾಡಬೇಡಿ, ತಿಳಿತಾ? ನಿಮಗೆ ಸ್ಕೋರ್ ಮಾಡೋದಿದೆ ಅಂದ್ರೆ ಅವೆಲ್ಲ ಕ್ವಶನ್ಸ್ ಅನ್ನ ಆ ಪಾರ್ಟ್ ಡಿ ಮತ್ತೆ ಪಾರ್ಟ್ ಸಿ ಅನ್ನ ಮಿಸ್ ಮಾಡಬೇಡಿ, ತಿಳಿತಾ? ಸೊ ಫಸ್ಟ್ ಥಿಂಗ್, ನಾವು ದಿಸ್ ಆಲ್ ಥಿಂಗ್ಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ ಯು, ನೀವು ಹೇಗೆ ಸ್ಕೋರ್ ಮಾಡ್ಕೋಬಹುದು ಅನ್ನೋದು, ರೈಟ್? ಸೊ ನಾನು ಈಗ ಏನು ಸೆಕೆಂಡ್ ಎಕ್ಸಾಂಪಲ್ ಅನ್ನು ನಿಮ್ಗೆ ಹೇಳೋದಂದ್ರೆ ಯಾವ ಟಾಪಿಕ್ಸು ಏನ್ ಇಂಪಾರ್ಟೆಂಟ್ ಇದೆ ಅದರಿಂದ ಏನಪ್ಪ ಶಾರ್ಟ್ ಆಗಿ ಬೀಳುತ್ತೆ ಅದು ಮೇನ್ ಥಿಂಗ್ ಇದೆ ಅಲ್ಲ. ಸೊ ದಾಟ್ ಐ ವಿಲ್ ಎಕ್ಸ್ಪ್ಲೇನ್ ಯು ನೌ. ಓಕೆ, ಯೂನಿಟ್ ಕಾನ್ಸಂಟ್ರೇಟ್. ಇಲ್ಲಿ ಯೂನಿಟ್ ನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಏನಪ್ಪ ಚಾಪ್ಟರ್ಸ್ ಯಾವ್ದು ಬರುತ್ತೆ? ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತೆ ಕೆಮಿಕಲ್ ಕೈನೆಟಿಕ್ಸ್. ಸೊ ದಿಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್, ಆಯ್ತಾ? ಸೊ ಈ ಚಾಪ್ಟರ್ಸ್ ಇಂದ ಶಾರ್ಟ್ ಆಗಿ ನೀವು ಮಾರ್ಕ್ಸ್ ಗೇನ್ ಮಾಡ್ಕೊಳ್ಳೇಬಹುದು. ಓಕೆ, ಇವು ಎರಡು ಚಾಪ್ಟರ್ಸ್ ಅಂತೂ ಮಿಸ್ ಮಾಡಬೇಡಿ, ಆಯ್ತಾ? ಯಾರ್ಯಾರು KCET ಪ್ರಿಪರೇಷನ್ ಮಾಡ್ತಿದ್ದಾರೆ, ಯಾರಿಗೆ ಮ್ಯಾಥ್ಸ್ ಇರುತ್ತಲ್ಲ ಅವ್ರಿಗೆ ಈ ಎರಡು ಚಾಪ್ಟರ್ಸ್ ಇಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆರಾಮಾಗಿ ಸಾಲ್ವ್ ಮಾಡ್ಕೋಬಹುದು. ಕ್ಲಿಯರಾ? ಸೊ ಅದ್ರ ಸಲುವಾಗಿ ಇವು ಎರಡು ಚಾಪ್ಟರ್ಸ್ ಅನ್ನ ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ನಿಮ್ ಸ್ಕೋರಿಂಗ್ ನಲ್ಲಿ ಕಡಿಮೆ ಆಗುತ್ತೆ. ಇಟ್ ವಿಲ್ ಎಫೆಕ್ಟ್ ದ ಸ್ಕೋರ್ಸ್. Clear? So next, why important is, I told you, numerical problems plus theory scoring is very good from this both the chapters. ತಿಳಿತಾ? ಸೊ numerical problems ಅನ್ನ ಸ್ಕೋರ್ ಮಾಡ್ಕೋಬಹುದು ಈಸಿಯಾಗಿ. ಯಾವ ತರ numerical problems ಅನ್ನ ಯಾವ ತರ ಸಾಲ್ವ್ ಮಾಡ್ಕೋಬಹುದು ನಿಮಗೆ ನಾ ಹೇಳ್ತೇನೆ. ಯಾವಾಗಲೂ ಆನ್ಸರ್ ನಲ್ಲಿ try you people to avoid the things. First you should write the given things and then the formula. Then afterwards, after you write the formula, calculation is necessary. After that calculation, unit is necessary at the end of the answer. Unit is necessary. So in case ನಿಮಗೆ ಅಕಸ್ಮಾತ್ ಅನಿಸ್ತಿದೆ ಅಪ್ಪ ನನಗೆ ಫಾರ್ಮುಲಾ ಗೊತ್ತಿಲ್ಲ, ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ಆಮೇಲೆ ಯೂನಿಟ್ ಗೊತ್ತಿಲ್ಲ, ಬರೀ ಗಿವನ್ ಥಿಂಗ್ಸ್ ಕ್ವಶನ್ ಇಂದ ಗೊತ್ತಾಗುತ್ತೆ, ನೋ ಪ್ರಾಬ್ಲಮ್, ಯು ವಿಲ್ ಸ್ಕೋರ್ 1 marks from this. ಕ್ಲಿಯರ್? ನಿಮಗೆ ಅದು ಗೊತ್ತಿಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಗಿವನ್ ಥಿಂಗ್ಸ್ ಅಷ್ಟೇ ಬರೀರಿ, half to 1 marks as short. So do use your smartness there. Clear? So next ಏನು? Inorganic subject in the inorganic in the D and F block elements and coordination compounds. D and F block elements but the coordination compounds inorganic in the U concept. You chapter bala important to don't miss this chapters. If you people will miss this chapters, then you are going to fall in trouble a lot. Clear? So yadakandre repeated short answers are a lot from this. Specially ಹೇಳ್ತಿದೆ ನಿನಗೆ D and F block ಇಂದ ಬಹಳ ರಿಪೀಟೆಡ್ ಕ್ವೆಶ್ಚನ್ಸ್ ಇದೆ. ಬಿಕಾಸ್ ಆ ಲೆಸನ್ ಇಂದ ಏನ್ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಎಕ್ಸೆಪ್ಷನ್ಸ್ ಬಹಳ ಇದಾವೆ. ಓಕೆ, ಎಲ್ಲರಿಗೂ ಹುಡುಗರಿಗೆ ಕನ್ಫ್ಯೂಸ್ ಆಗೋದ್ರೆ D and F block ಎಲಿಮೆಂಟ್ಸ್ ಇಂದ. ಸೊ ಆ ಚಾಪ್ಟರ್ ಇಂದ ಬಹಳ ಎಕ್ಸೆಪ್ಷನ್ಸ್ ಇದೆ, ಅದಕ್ಕೆ ರಿಪೀಟೆಡ್ ಕ್ವೆಶ್ಚನ್ಸ್ ಜಾಸ್ತಿ ಕೇಳ್ತಾರೆ. ದಟ್ ಇಸ್ ದ ವಾಟ್ ಯು ನೀಡ್ ಟು ಥಿಂಕ್ ಅಬೌಟ್ ದ ಸ್ಮಾರ್ಟ್ ವರ್ಕ್. ಕ್ಲಿಯರ್? ಸೊ ಅದರ ಸಲುವಾಗಿ D and F block ಎಲಿಮೆಂಟ್ ಮತ್ತೆ ಕೋಆರ್ಡಿನೇಷನ್ ಕಾಂಪೌಂಡ್ ಇಂದ ರಿಪೀಟೆಡ್ ಶಾರ್ಟ್ ಆನ್ಸರ್ಸ್ ವಿಲ್ ಬಿ ಮೋರ್. ಸೊ ಟ್ರೈ to do the questions of 1 marks, 2 marks and 3 marks questions. Clear? Next, organic in the embate amines, haloalkanes, aldehydes and ketones. Okay, amines, haloalkanes, aldehydes and ketones I'm telling specially. Carboxylic acid in the most probably, okay, carboxylic acid in the actually ಕೇಳಿದ್ರೆ ಒಂದು ಪ್ರಿಪರೇಷನ್ ಕೇಳಬಹುದು, ಇಲ್ಲ ಆದ್ರೆ ಗ್ರಿಗ್ನಾಟ್ ರಿಯೇಜೆಂಟ್ ಇಂದ ಹೇಗಪ್ಪ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ಪ್ರಿಪೇರ್ ಮಾಡ್ತಾರೆ ಅನ್ನೋದು ಅದೊಂದು ಕ್ವಶನ್ ಕೇಳಿದ್ರೆ ಕೇಳಬಹುದು. ಓಕೆ, ಲಿವಿಂಗ್ ದಟ್ ಲೆಸನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ಸ್ವಲ್ಪ ಕ್ವಶನ್ಸ್ ಕಡಿಮೆ ಬೀಳುತ್ತೆ. ಸೊ ಅದ್ರ ಸಲುವಾಗಿ ಕಾನ್ಸಂಟ್ರೇಟ್ ಮೋರ್ ಆನ್ ಅಮೈನ್ಸ್, ಹೆಲೋಅಲ್ಕೇನ್ಸ್ ಅಂಡ್ ಹೆಲೋಅರಿನ್ಸ್ ಅಂಡ್ aldehydes and ketones more. Clear? Why? Because the mechanisms and the conversions are more. Because from this chapters named reactions are lot. Okay, named reactions ana miss madkobedi. Named reactions ana miss madidre you will be falling very bad in the marks. ತಿಳಿತಾ? ನೇಮ್ಡ್ ರಿಯಾಕ್ಷನ್ ಯಾವ್ಯಾವ ಇದಾವೆ ಅನ್ನೋ ಸ್ಪೆಷಲ್ ಆಗಿ ಒಂದು ವಿಡಿಯೋ ಆಲ್ರೆಡಿ ವೇದಾಂತ ಕರ್ನಾಟಕದಲ್ಲಿ ಮಾಡಿದ್ದೇನೆ, ಹೋಗಿ ಚೆಕ್ ಮಾಡಿ ಅದನ್ನ. ಅಲ್ಲಿ ಎಲ್ಲ ನೇಮ್ಡ್ ರಿಯಾಕ್ಷನ್ಸ್ ಟ್ರಿಕ್ಸ್ ಜೊತೆಗೇನೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ನಾನು, ಆಯ್ತಾ? ಸೊ ಗೋ ಅಂಡ್ ಚೆಕ್ ದ್ಯಾಟ್ ಆಲ್ಸೋ, ಇಟ್ಸ್ ವೆರಿ ಗುಡ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಿತ್ ಒನ್ ವಿಡಿಯೋ ಓನ್ಲಿ ಯಾವ್ಯಾವ ನೇಮ್ಡ್ ರಿಯಾಕ್ಷನ್ ಯಾವ್ಯಾವ ಚಾಪ್ಟರ್ಸ್ ಅಂತ ಇದೆ, ಈಸಿಯಾಗಿ ನೀವು ಸ್ಕೋರ್ ಮಾಡ್ಕೋಬಹುದು, ಆಯ್ತಾ? ನೆಕ್ಸ್ಟ್ ಕಮ್ಸ್ ವಾಟ್ ಸ್ಪೆಷಲಿ ಮಸ್ಟ್ ಸ್ಟಡೀಸ್ ಟಾಪಿಕ್ಸ್ ಚಾಪ್ಟರ್ ವೈಸ್ ಯಾವ್ಯಾವ ಅಂತ ಹೇಳ್ತಿದ್ದೇನೆ. ಇಲೆಕ್ಟ್ರೋಕೆಮಿಸ್ಟ್ರಿಯಿಂದ, ಓಕೆ, ಇಲೆಕ್ಟ್ರೋಕೆಮಿಸ್ಟ್ರಿಯಿಂದ ನರ್ಸ್ಟ್ ಇಕ್ವೇಶನ್, ಕಂಡಕ್ಟನ್ಸ್, ಸೆಲ್ ನೊಟೇಷನ್ ಅಂಡ್ ನ್ಯೂಮರಿಕಲ್ಸ್. ಯು ಶುಡ್ ನಾಟ್ ಮಿಸ್ ದಿಸ್. Don't miss this. Okay, miss this. If you miss this, you are going to fall in trouble. Theta. Next, chemical kinetics in the first order reaction, integrated rate law
and graph based questions, because in chemical kinetics graph based question is fix and sure shot. ಅದು ಆಯ್ತಾ. ಸೊ ಇಫ್ ಯು ಪೀಪಲ್ ವಿಲ್ ಫಿಕ್ಸ್ ದಿಸ್, ಇಫ್ ಯು ಪೀಪಲ್ ವಿಲ್ ಮಿಸ್ ದಿಸ್ ಗ್ರಾಫ್ ಕ್ವಶನ್, ಯು ಮೈಟ್, ನಿಮಗೆ ಗೊತ್ತಿದೆ ಆಲ್ರೆಡಿ ಯಾವ ಕ್ವಶನ್ ಬೀಳ್ತಿದೆ ಅನ್ನೋದಂದ್ರೆ ಯಾಕಪ್ಪ ಮಿಸ್ ಮಾಡ್ತೀರಾ ನೀವು. ಸೊ ಅದ್ರ ಸಲುವಾಗಿ ಹೇಳೋದು, ಆ ಕ್ವಶನ್ಸ್ ನಾನು ಏನು ಹೇಳ್ತಿದ್ದೀನಲ್ಲ ಅದು ನಿಮಗೆ ಆಲ್ರೆಡಿ ಗೊತ್ತಿದ್ರೆ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನಾಟ್ ದಟ್ ಯು ವಿಲ್ ಜಸ್ಟ್ ಲಿಸನ್ ಟು ದ ಥಿಂಗ್ಸ್ ಅಂಡ್ ಜಸ್ಟ್ ಲೀವ್ ಇಟ್. ಓಕೆ, ಟ್ರೈ ಟು ಸ್ಟಡಿ ದೋಸ್ ಥಿಂಗ್ಸ್. ನೀವು ಇವಾಗ ಕುಂತ್ ಓದ್ತಾರ ಅದನ್ನ, ನಿಮಗೆ ಗೊತ್ತಿದೆ ಅಪ್ಪ ಆ ಕ್ವಶನ್ ಬೀಳ್ತಿದೆ ಅಂದ್ರೂ ಕೂತ್ ಓದ್ಲಿಲ್ಲ ಅಂದ್ರೆ ಹೇಗೆ ಸ್ಕೋರ್ ಆಗೋದು, ರೈಟ್? ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ಕಾನ್ಸಂಟ್ರೇಟ್. ಕೋಆರ್ಡಿನೇಷನ್ ಕಂಪೌಂಡ್ ಇಂದ, ಸ್ಪೆಷಲಿ ಕೋಆರ್ಡಿನೇಷನ್ ಕಂಪೌಂಡ್ ಇಂದ IUPAC ನೇಮಿಂಗ್ ಮರಿಬೇಡಿ, 1 ಮಾರ್ಕ್ಸ್ ಕ್ವಶನ್ ಶೋರ್ ಶಾರ್ಟ್ ಬೀಳುತ್ತೆ. ಐಸೋಮರಿಸಮ್, ಬಾಂಡಿಂಗ್ ಅಂಡ್ DNF ಬ್ಲಾಕಿಂಗ್ ದ ಟ್ರೇಡ್ಸ್ ಟೇಬಲ್, ಪ್ರಾಪರ್ಟೀಸ್ ಅಂತಲೇ ಶೋರ್ ಆಗಿ 3 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳ್ತಾರೆ. 2 ಮಾರ್ಕ್ಸ್ ಶೋರ್ ಶಾರ್ಟ್ ಇದು, ಡೋಂಟ್ ಮಿಸ್ ಇಟ್ ಔಟ್. ಓಕೆ, ಕ್ಲಿಯರ್? ನೆಕ್ಸ್ಟ್ ಕಮ್ಸ್ ದ ಯೂಸಸ್ ಆಫ್ ದಟ್. DNF ಬ್ಲಾಕ್ ಎಲಿಮೆಂಟ್ಸ್ ನಲ್ಲಿ ಯೂಸಸ್ 3 ಮಾರ್ಕ್ಸ್ ನಲ್ಲಿ ಆಪ್ಷನಲ್ ಆಗಿ ಕೇಳ್ತಾರೆ. ನಾನು ಆಲ್ರೆಡಿ DNF ಬ್ಲಾಕ್ ಮೇಲೆ 1 ಶಾಟ್ ಮಾಡಿದ್ದೇನೆ, ಹೋಗಿ ಚೆಕ್ ಮಾಡಿ ಯಾವ ತರ ಯೂಸಸ್ ಅನ್ನ ಕೇಳ್ತಾರೆ ಅನ್ನೋದು, ಆಯ್ತಾ? ನೆಕ್ಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಲ್ಲಿ ಕನ್ವರ್ಜೆನ್ಸ್, ಐ ಹ್ಯಾವ್ ಟೋಲ್ಡ್ ಯು ಕನ್ವರ್ಜೆನ್ಸ್ ಎಕ್ಸ್ ಮತ್ತೆ ವೈ. ಎಕ್ಸ್ ಮತ್ತೆ ಅಮೈನ್ಸ್ ನಲ್ಲಿ ಸ್ಪೆಷಲಿ ಐ ಆಮ್ ಟೆಲ್ಲಿಂಗ್ ಯು ಅಮೈನ್ಸ್ ಚಾಪ್ಟರ್, ಎಕ್ಸ್ ಮತ್ತೆ ವೈ ಕೇಳ್ತಾರೆ. ಯಾವ್ದಪ್ಪ ಅದು ಎಕ್ಸ್ ವೈ ಕ್ವಶನ್ ಮಾರ್ಕ್ ಇರುತ್ತೆ, ಅದನ್ನು ಮಾಡಬೇಕು, ಆಯ್ತಾ? ನೆಕ್ಸ್ಟ್ ದ ನೇಮ್ಡ್ ರಿಯಾಕ್ಷನ್ಸ್. ಫ್ರಮ್ ದಿಸ್ ನೇಮ್ಡ್ ರಿಯಾಕ್ಷನ್ ಅಲ್ಲಿ ಯು ಪೀಪಲ್ ಕ್ಯಾನ್ ಸ್ಕೋರ್ 15 marks. 15 marks only from the named reactions. Don't miss this out. Clear? Next the mechanism, sure short ಆಗಿ mechanisms ಬೀಳುತ್ತೆ, ಅದರಿಂದನೂ ನೀವು 10 marks ಸ್ಕೋರ್ ಮಾಡಬಹುದು. I know mechanisms are lot, but make a separate things for the mechanism and for the named reactions separately. Then only you can understand this. Clear? So this is I wanted to tell you people ಹೇಗಪ್ಪ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇನೆ ಅಂದ್ರೆ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ದೇನೆ, ಯಾವ್ದ್ರಿಂದ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅನ್ನೋದು. ಸೊ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋನ ಕೇಳಿ ಅದನ್ನ ಚೆನ್ನಾಗಿ ಕುಂತು ಬರೀರಿ ಒಂದು ಪೇಪರ್ ನಲ್ಲಿ, ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಯಾವ ಕ್ವಶನ್ ಅನ್ನ, ಯಾವ ಚಾಪ್ಟರ್ ಅನ್ನ ಫಸ್ಟ್ ನಾನು ಓದ್ಬೇಕು ಅನ್ನೋದು, ಇದು ಬಹಳ ಹೆಲ್ಪ್ ಆಗುತ್ತೆ ನಿಮಗೆ, ಆಯ್ತಾ? ಸೊ you also try to make your own timetable daily. So ಎಷ್ಟು ಟೈಮ್ ಟೇಬಲ್ ಮೇಂಟೈನ್ ಮಾಡ್ತಾರಾ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರಾ, ಅಷ್ಟು ನಿಮಗೆ ಸ್ಕೋರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. So till then, see you everyone. Make sure to subscribe to the channel and hit the like button.